ಊರಲ್ಲೂ ಕೂಡ ಅಪರಾಧ ಮಾಡಿದ್ದಾರೆ. ಅರ್ಜುನನ ರಥದ ಮೇಲೆ ಕುರುಕ್ಷೇತ್ರ ಯುದ್ಧ ಮಾಡಬೇಕಾಗಿದ್ದ ಧ್ವಜ ಹನುಮ ಧ್ವಜ. ಒಮ್ಮೆ ಹನುಮ ಧ್ವಜ ತೆಗೆದ ತಕ್ಷಣ ರಥದಿಂದ ಇಳಿದ ತಕ್ಷಣ ಏನಾಯ್ತು? ರಥ ಹಾಗೆಯೇ ಧ್ವಜ ತೆಗೆದ ಕಾಂಗ್ರೆಸ್ ಸರ್ಕಾರವೂ ಕೂಡ ಹನುಮನ ಎದೆಯಲ್ಲಿ ರಾಮ ಇದ್ದ. ಹನುಮನ ಧ್ವಜ ತೆಗೆಯುವುದರ ಮೂಲಕ ನೀವು ರಾಮನ ವಿರೋಧಿ ಮತ್ತು ಹನುಮನ ವಿರೋಧಿ ಎನ್ನುವುದನ್ನ ಸಾಬೀತುಪಡಿಸಿದ್ದೀರಿ. ಯಾರು ತೃಪ್ತಿಪಟ್ಟು ಮಾಡಿದ್ರಿ? ನನಗನ್ಸುತ್ತೆ ಯಾವ್ದಾದ್ರು ಭೂತ ಪ್ರೇತ ಬಿಟ್ಟಿದ್ರೆ ಆ ಭೂತ ಪ್ರೇತ ಬಿಟ್ಟದ್ದು ಕಾಂಗ್ರೆಸ್ಸಿಗೆ ಬೆಟ್ಟಿರೋ ಭೂತ ಪ್ರೇತ ಅಂತಿಮ ದೇವ ಬೆಟ್ಟಿಲ್ಲ. ಇದಕ್ಕೆ ಬೆಟ್ಟಿರೋ ದೇವ, ಈ ಕಾಂಗ್ರೆಸ್ಸಿಗೆ ಬೆಟ್ಟಿರೋ ದೇವ ಟಿಪ್ಪು ಸುಲ್ತಾನ್ ದೇವನೇ ಬೆಟ್ಟಿರೋ. ಆ ಟಿಪ್ಪು ಸುಲ್ತಾನ್ ಕೂಡ ಶ್ರೀರಂಗಪಟ್ಟಣದ ಮೂಡಲ ಆಗಿರುವುದನ್ನು ತೆಗೆದು ತನ್ನ ಅವತಾರವನ್ನು ತಾನೇ ತಂದುಕೊಂಡ. ಈ ಆಧುನಿಕ ಟಿಪ್ಪು ಸುಲ್ತಾನ್ ಅವರು ಕೂಡ ತನ್ನ ರಾಜಕೀಯ ಅವತಾರವನ್ನ ಧ್ವಜವನ್ನು ತೆಗೆಯುವ ಮೂಲಕ ತಂದುಕೊಂಡಿದ್ದಾರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಸೋಲುತ್ತೆ. ಗೆಲ್ಲುತ್ತೆ ಅಂತಕ್ಕಂಥ ನೀವು ತಪ್ಪಾಗಿದ್ದೀರಿ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ. ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ ಏರ್ಪೋರ್ಟ್ನಲ್ಲಿ ಮತ್ತೆ ಹನುಮ ಧ್ವಜ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.